ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯ 21ನೆಯ ವಾಕ್ಯ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಈ ವಾಕ್ಯದಲ್ಲಿ ದೇವರು ನಮಗೆ ಆಲೋಚನೆಯನ್ನ ಕೊಟ್ಟು ನಾವು ಯಾವ ವಿಧಗಳಲ್ಲಿ ಜಯಶಾಲಿಗಳಾಗಿ ಮುಂದೆ ನಡೆಯಬೇಕೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ನಾವು ಜಯವನ್ನ ಹೊಂದಬೇಕು. ನಮಗೆ ವಿರೋಧವಾಗಿರುವಂಥ ವಿಷಯಗಳನ್ನು, ವ್ಯಕ್ತಿಗಳನ್ನು, ತಡೆಗಳನ್ನು, ಕಾರ್ಯಗಳನ್ನು ನಾವು ಸೋಲಿಸಬೇಕು, ಜಯಶಾಲಿಗಳಾಗಬೇಕೆಂಬುದಾಗಿ ಹಲವಾರು ವಿಧಗಳಲ್ಲಿ ಯೋಚಿಸುತ್ತೇವೆ, ಕಾರ್ಯಗಳನ್ನು ಕೂಡ ಮಾಡುತ್ತೇವೆ. ಆದರೆ ನಾವು ಮಾಡುವಂಥ ಕಾರ್ಯಗಳು ದೇವರಿಗೆ ಒಪ್ಪಿಗೆಯಾಗಿದ್ದರೆ ಮಾತ್ರ ಆ ಜಯದ ಆಶೀರ್ವಾದಗಳು ನಮ್ಮಲ್ಲಿ ತಂಗುವಂಥದ್ದು. ಇಲ್ಲವಾದರೆ ಅದು ತಾತ್ಕಾಲಿಕವಾಗಿದ್ದು ನಂತರ ನಮ್ಮ ಜೀವಿತಕ್ಕೆ ಕೇಡಾಗಿಯೋ, ಆಪತ್ತಾಗಿಯೋ, ಕೊರತೆಯಾಗಿಯೋ, ನಷ್ಟವಾಗಿಯೋ ಬದಲಾಗಿ ಬಿಡುತ್ತದೆ. ಹಾಗಾದರೆ ದೇವರು ಒಪ್ಪುವಂಥ ರೀತಿಯಲ್ಲಿ ನಾವು ಹೇಗೆ ಜಯವನ್ನ ಹೊಂದುವುದು ಅಂದರೆ ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂತೆ ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಎಂಬುದಾಗಿ. ಅಂದರೆ ಮನುಷ್ಯರು ನಮಗೆ ವಿರೋಧವಾಗಿ ಅನೇಕ ಕಾರ್ಯಗಳನ್ನು ಮಾಡಿ ಕೇಡಿನ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾದರೂ ಕೂಡ, ಉಪಕಾರಕ್ಕೆ ಬದಲಾಗಿ ಅಪಕಾರವನ್ನು ಮಾಡಿದರೂ, ದ್ರೋಹವನ್ನು ಮಾಡಿದರೂ ಕೂಡ ಅವರಿಗೆ ಮೊಯ್ಗೆ ಮೊಯ್ ತೀರಿಸುವುದಕ್ಕೆ ಹೋಗದೆ ದೇವರ ಸ್ವಭಾವದಿಂದ ತುಂಬಿದವರಾಗಿ ಕ್ರಿಸ್ತನ ಪ್ರೀತಿಯ ನಿಮಿತ್ತ ಒಳ್ಳೆಯದನ್ನು ಮಾಡುತ್ತಾ ಆ ಕೆಟ್ಟತನವನ್ನು ಸೋಲಿಸಬೇಕು. ಆ ಮೂಲಕವಾಗಿ ನಾವು ಜಯಶಾಲಿಗಳಾಗಬೇಕು ಎಂಬುದೇ ದೇವರ ಆಗ್ರಹವಾಗಿದೆ, ದೇವರು ನಮಗೆ ಕೊಡುತ್ತಿರುವಂಥ ಆಲೋಚನೆಯಾಗಿದೆ. ಇದರ ಪ್ರಕಾರವಾಗಿ ನಾವು ಕಾರ್ಯ ಮಾಡುವುದಾದರೆ ಖಂಡಿತವಾಗಿ ಅಂತ್ಯದಲ್ಲಿ ನಾವು ವಿಶೇಷವಾದ ಆಶೀರ್ವಾದಗಳನ್ನು, ಕರ್ತನಿಂದ ದೊರಕುವಂಥ ಉನ್ನತವಾದ ಮೇಲುಗಳನ್ನು ನಿಶ್ಚಯವಾಗಿ ಹೊಂದಿಯೇ ಹೊಂದುತ್ತೇವೆ. ಕಾರಣ ನಾವು ಈ ವಿಷಯದಲ್ಲಿ ಜಯವನ್ನು ಹೊಂದಿರುವಂಥದ್ದು, ನಮಗೆ ವಿರೋಧವಾಗಿರುವಂಥ ಕಾರ್ಯಗಳನ್ನು ಸೋಲಿಸಿರುವಂಥದ್ದು ಕ್ರಿಸ್ತನ ಸ್ವಭಾವದಿಂದ. ಕ್ರಿಸ್ತನ ಸ್ವಭಾವ ಎಂಬುದಾಗಿ ಹೇಳುವಾಗ ಪವಿತ್ರಾತ್ಮನ ಮೂಲಕವಾಗಿ ಉಂಟಾಗುವಂಥ ಫಲದಿಂದ, ಆ ಫಲದಿಂದ ನಾವು ಜೀವಿಸುವಾಗ ಖಂಡಿತವಾಗಿ ನಮ್ಮ ಜೀವಿತವು ಫಲಭರಿತವಾಗಿರುತ್ತದೆ. ಫಲಭರಿತವಾದ ಜೀವಿತವು ಆಶೀರ್ವಾದವಾಗಿಯೂ ಮೇಲುಗಳನ್ನು ಅನುಭವಿಸುವಂಥದ್ದಾಗಿಯೂ ಕರ್ತನ ಹೃದಯಕ್ಕೆ ಸಂತೋಷವನ್ನು ಉಂಟು ಮಾಡುವಂಥದ್ದಾಗಿಯೂ ಇರುತ್ತದೆ. ಅಂಥವರೇ ಪೂರ್ಣ ಆಶೀರ್ವಾದದಲ್ಲಿ, ಪೂರ್ಣ ಸಂತೋಷ ಸಮಾಧಾನದಲ್ಲಿ ಇಹಲೋಕದಲ್ಲಿಯೂ ಜೀವಿಸಬಹುದು, ಪರಲೋಕದಲ್ಲಿ ಕೂಡ ನಿತ್ಯ ಸೌಭಾಗ್ಯವನ್ನು ಹೊಂದಿಕೊಳ್ಳಬಹುದು. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ಕೊಡುವಂಥ ಆಲೋಚನೆಯನ್ನು ಕೇಳಿ ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಿ ದೇವರಿಗೆ ಮೆಚ್ಚುಗೆಯಾಗುವಂಥ ವಿಧೇಯತೆಯಲ್ಲಿ, ದೃಢತೆಯಲ್ಲಿ, ಸಮರ್ಪಣೆಯಲ್ಲಿ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನೀನು ಕೊಟ್ಟಿರುವಂಥ ಆಲೋಚನೆಯ ಪ್ರಕಾರವಾಗಿ ನಮ್ಮ ಜೀವಿತವನ್ನು ನಡೆಸುವುದಕ್ಕೆ ನಾವು ಸಮರ್ಪಿಸಿ ಕೊಡುತ್ತಾ ಇದ್ದೇವೆ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಅಪ್ಪ ಕೆಟ್ಟತನವನ್ನು ಜಯಿಸುವಂತೆ, ಅವುಗಳ ಮೇಲೆ ಪೂರ್ಣ ಜಯಶಾಲಿಗಳಾಗುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಾತ್ಮನಿಂದ ಉಂಟಾಗುವಂಥ ಫಲವು ಒಬ್ಬೊಬ್ಬರಲ್ಲಿ ಕೂಡ ತೋರ್ಪಡಲಿ. ಅವುಗಳ ಮೂಲಕವಾಗಿ ಅಪ್ಪ ನಾವು ಜಯಶಾಲಿಗಳಾಗಬೇಕು. ಅವುಗಳ ಮೂಲಕವಾಗಿ ಕರ್ತನೆ ನಾವು ನಿಮ್ಮ ಹೃದಯಕ್ಕೆ ಸಂತೋಷವನ್ನು ಉಂಟು ಮಾಡಬೇಕು. ಅದಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಒಬ್ಬೊಬ್ಬರನ್ನು ನೀನು ಆಳ್ವಿಕೆ ಮಾಡು, ಒಬ್ಬೊಬ್ಬರನ್ನು ನೀನು ಬಲಪಡಿಸು, ಕೃಪಾ ವರಗಳಿಂದ ತುಂಬಿಸು ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಡೆಗಳು ಮುರಿಯಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ವಿರೋಧಿಯ ಕ್ರಿಯೆಗಳು, ಸೈತಾನನ ಕಾರ್ಯಗಳು, ಕುತಂತ್ರಗಳು ಲಯವಾಗಲಿ. ನಿನ್ನ ಮಕ್ಕಳು ಜಯಶಾಲಿಗಳಾಗಿ ಸಂತೋಷವಾಗಿ ಜೀವಿತವನ್ನು ಮುನ್ನಡೆಸುವುದಕ್ಕೂ, ಮೇಲುಗಳನ್ನು ಅನುಭವಿಸುವುದಕ್ಕೂ, ನಿನಗೆ ಸಾಕ್ಷಿಗಳಾಗಿ ಜೀವಿಸುವುದಕ್ಕೂ ಒಬ್ಬೊಬ್ಬರಿಗೂ ನೀನು ಸಹಾಯ ಮಾಡು. ಘನಪಡಿಸು ಕರ್ತನೆ. ನಿನ್ನ ಆರ್ತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾತನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.